ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಯಾವ ಷೇರುಗಳನ್ನು ಈಗ ಕೊಳ್ಳಬಹುದು. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಯಾವ ರೀತಿ ಬೈ ಝೋನ್, ಸೆಲ್ ಝೋನ್ ಮತ್ತು ವೇಟ್ ಟು ಬೈ ಇತ್ಯಾದಿ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೇವೆ. ಅಂದಾಜು 7-8 ಇಂಡಿಕೇಶನ್ ಇದೆ. ಮುಂದೆ ವಿಡಿಯೋದಲ್ಲಿ ಅಲ್ಲಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸು ನೋಡ್ತಾ ಇರ್ಬೋದು, ಮತ್ತು ನಮ್ಮ ಚಾನಲ್ನಲ್ಲಿದ್ದ ಇತರ ಜನರು ಕೂಡ ನೋಡ್ತಾ ಇರ್ಬೋದು. ಎಲ್ಲರಿಗೂ ಇದು ಉಪಯುಕ್ತ. ಆದರೆ ಒಂದು ವಿಚಾರ, ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸಿಗೆ ಇದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಆಗಲೇ ಹೇಳ್ಕೊಟ್ಟಿದ್ದೇವೆ. ಅವರಿಗೆ ಇದು ಒಂದು ಥರ ರಿವಿಷನ್. ಯಾಕಂತಂದರೆ ನೀವು ಕೂಡ ನಾವು ಹೇಳಿದ ಹಾಗೆ 190 ಷೇರುಗಳ ಟೆಕ್ನಿಕಲ್ ಅನಾಲಿಸಿಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿರೋದ್ರಿಂದ ನೀವು ನಿಮ್ಮ ಅನಾಲಿಸಿಸ್ಸು ನಮ್ಮ ಅನಾಲಿಸಿಸ್ಸು ಮ್ಯಾಚ್ ಆಗ್ತಾ ಇದೆಯಾ ಅಂತ ನೋಡಿಕೊಂಡು ಮೇ 2ನೇ ತಾರೀಕು ಏನು ಇಂಡಿಕೇಶನ್ ಇದೆ ಅದರಂತೆ ಕಾರ್ಯಪ್ರವೃತ್ತರಾಗ್ಬೋದು. ಬೇರೆಯವರಿಗೆ ಇದೊಂಥರ ರಿಮೈಂಡರು, ನೀವು ಇನ್ನೂ ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಅಂಥೇಳಿ. ಸದ್ಯಕ್ಕೆ ನಿಫ್ಟಿ 17,102ರಲ್ಲಿದೆ. ನಿಫ್ಟಿ 30 ಡೇಸ್ ಮೂವಿಂಗ್ ಆವ್ರೇಜ್ 17,345ರಲ್ಲಿದೆ. ಅಂತಂದರೆ 30 DMA ಮೇಲೆ ಹೋದರೆ ಮಾತ್ರ ಒಂದು ಥರದ ಗ್ಯಾರಂಟಿ ಮಾರುಕಟ್ಟೆ ಮೇಲೆ ಹೋಗುತ್ತೆ ಅಂತ. ಸದ್ಯಕ್ಕೆ ನಿಫ್ಟಿ ಡೋಂಟ್ ಬೈ ಝೋನಲ್ಲಿದೆ ಮತ್ತು ಮಾರ್ಕೆಟು ಸಿಕ್ಕಾಪಟ್ಟೆ ವಾಲಟೈಲ್ ಇದೆ. ಒಂದು ಥರ ಪಾರ್ಕಿನಲ್ಲಿರುವ ಸೀಸಾ ಥರ, ಒಂದು ದಿನ ಮೇಲೆ ಒಂದು ದಿನ ಕೆಳಗೆ. ಇವತ್ತು ಈ ವಿಡಿಯೋನ ನೋಡುವ ಮುಂಚೆ ಒಂದು 6 ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮೊದಲನೇದ್ದು, ಈ ವಿಡಿಯೋ ಇರೋದು ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸಿಗೆ ಮಾತ್ರ, ಫ್ಯೂ ಡೇಸ್ ಟು ಫ್ಯೂ ವೀಕ್ಸ್. ಇದು ಇಂಟ್ರಾಡೇ ಟ್ರೇಡಿಂಗಿಗಲ್ಲ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಜಾಸ್ತಿ ಸಹಾಯ ಮಾಡ್ತೇವೆ. ಯಾಕಂತಂದರೆ ನೀವು ಆಗ ಲಕ್ಷದಲ್ಲಿ ಕೋಟಿಯಲ್ಲಿ ನಿಮ್ಮ ರಿಟೈರ್ಮೆಂಟಿಗೆ ದುಡ್ಡು ಮಾಡ್ಕೊಳ್ಬೋದು. ಆದರೆ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಟರ್ಮ್ ಹೇಳ್ಕೊಡ್ತೇವೆ. ತಿಂಗಳಿಗೊಂದು 10, 20, 30 ಸಾವಿರನಾದರೂ ಅರ್ನ್ ಮಾಡಲಿಕ್ಕೆ ಮತ್ತು ಎಕ್ಸ್ಟ್ರಾ ಇನ್ಕಮ್ ಮಾಡಿಕೊಳ್ಳಿಕ್ಕೆ ಅನುವು ಆಗಲಿ ಅಂತ. ನಮ್ಮ ಕಾರ್ಯಾಗಾರದಲ್ಲಿ ಇಂಟ್ರಾಡೇ ಮತ್ತು ಫ್ಯೂಚರ್ಸ್ ಆಪ್ಷನ್ಸ್, ಕಮಾಡಿಟೀಸ್ ಇವುಗಳ ಬಗ್ಗೆ ಯಾವ ಮಾಹಿತಿಯನ್ನು ಕೊಡುವುದಿಲ್ಲ. ಯಾಕಂತಂದರೆ ಅದು ಕೇವಲ ಪರಿಣಿತರಿಗೆ ಮಾತ್ರ ಮೀಸಲಾಗಿಟ್ಟಿರುವಂಥ ವಿಚಾರಗಳು. ಎರಡನೇದ್ದು, ಈ ವಿಡಿಯೋದಲ್ಲಿ ನಾವು ಹೇಳುತ್ತಿರುವ ಎಲ್ಲ ವಿಚಾರಗಳು 2ನೇ ತಾರೀಕು ಮೇ ಸೋಮವಾರಕ್ಕೆ ಮಾತ್ರ ಲಾಗು ಆಗುತ್ತೆ. ಮಂಗಳವಾರ ಮಾರುಕಟ್ಟೆ ಚೇಂಜ್ ಆದಮೇಲೆ ಈ ವಿಡಿಯೋದಲ್ಲಿರುವ ಎಲ್ಲ ವಿಚಾರಗಳು ಬದಲಾಗುವ ಸಾಧ್ಯತೆಗಳಿದ್ದಾವೆ. ಮೂರನೇದ್ದು, ನೀವು ಶಾರ್ಟ್ ಟರ್ಮ್ನಲ್ಲಿ ಯಾವುದೇ ಆ್ಯಕ್ಷನ್ ತಗೊಳ್ತೇನೆ ಅಂತಂದ್ರೂ ನಿಮ್ಮಲ್ಲಿ ರಿಸ್ಕ್ ತೆಗೆದುಕೊಳ್ಳುವಂಥ ಕೆಪಾಸಿಟಿ ಇರಬೇಕು. ಸ್ವಲ್ಪ ದುಡ್ಡು ಕಳೆದೋದ್ರೆ ನನ್ನ ಜೀವನವೇ ಮುಗಿದೋಯ್ತು ಅನ್ನುವರಿಗೆ ಈ ವಿಡಿಯೋಗಳಿಂದ ಉಪಯೋಗ ಇಲ್ಲ. ನಾಲ್ಕನೇದ್ದು, ನಮ್ಮ ಸಲಹೆ ನಾವು ಏನನ್ನು ಹೇಳಿದ್ರೂ ಕೂಡ ನೀವು ನಂಬಲೇಬಾರ್ದು. ನಿಮ್ಮದೇ ಆದಂತಹ ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡಲಿಕ್ಕೆ ಕಲ್ತಿರಬೇಕು. ನಾವು ಆಗಲೇ ಹೇಳಿಕೊಟ್ಟಿದ್ದೇವೆ. ಆದ್ದರಿಂದ ನೀವು ನಿಮ್ಮದೇ ಆದಂಥ ಅನಾಲಿಸಿಸ್ ಮಾಡಿ ಈ ಷೇರುಗಳನ್ನು ಕೊಳ್ಳುವ ಮುಂಚೆ 5% ಸ್ಟಾಪ್ ಲಾಸ್ ಹಾಕಿದ್ರೆ ಸ್ವಲ್ಪ ರಿಸ್ಕು ಕಮ್ಮಿ ಆಗುತ್ತೆ. 5ನೇ ಪಾಯಿಂಟು, ನಮ್ಮ ಕಾರ್ಯಾಗಾರದಲ್ಲಿ ಏನು ಹೇಳಿಕೊಟ್ಟಿದ್ದೇವೋ ಅದರಂತೆ ನೀವು ಕಾರ್ಯವನ್ನು ಕೈಗೊಳ್ಳಿ. ಈಗ 6ನೆಯ ಮತ್ತು ಕೊನೆಯ ಪಾಯಿಂಟು, ಇಲ್ಲಿ ನಾವು 190 ಷೇರುಗಳ ರಿಸರ್ಚ್ ಮಾಡಿ ಅದರ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದೇ ರಿಪೋರ್ಟನ್ನು ನೀವು ಮಾಡಬೇಕು ಅಂತಂದರೆ ಕನಿಷ್ಠ 2.5 ಗಂಟೆಯಿಂದ 3 ಗಂಟೆ ಆಗುತ್ತೆ. ಇದನ್ನು ನೀವು ಮಾಡಿ ಅಂತ ನಿಮಗೆ ಹೇಳಿದ್ದೇವೆ. ಮತ್ತು ನಿಮಗೆ ಸಲೀಸಾಗಲಿ ಅಂತೇಳಿ ನಾವು ನಿಮ್ಮ ಮುಂದೆ ಈ ರಿಪೋರ್ಟನ್ನು ಇಟ್ಟಿದ್ದೇವೆ. ಮೊದಲನೇದಾಗಿ ಜಸ್ಟ್ ಬೈ ಮತ್ತು ಬೈ ಝೋನ್ನಲ್ಲಿರುವಂತಹ ಷೇರುಗಳ ಪಟ್ಟಿ. ಸನ್ ಫಾರ್ಮಾ ಬೈ ಝೋನ್, ಗೇಲ್ ಬೈ ಝೋನ್, ಜುಬಿಲೆಂಟ್ ಫುಡ್ ವರ್ಕ್ಸ್ ಜಸ್ಟ್ ಬೈ ಝೋನ್, ಟೊರೆಂಟ್ ಫಾರ್ಮಾ ಬೈ ಝೋನ್, ದೀಪಕ್ ನೈಟ್ರೇಟ್ ಬೈ ಝೋನ್, ಡಿಕ್ಸಾನ್ ಟೆಕ್ನಾಲಜೀಸ್ ಜಸ್ಟ್ ಬೈ ಝೋನ್. ಈಗ ವೇಟ್ ಟು ಬೈ ಝೋನ್, ಟಾಟಾ ಮೋಟಾರ್ಸ್, ಅಮರ್ ರಾಜಾ ಬ್ಯಾಟ್ರೀಸ್, ಬಾಟಾ, ಲಿಂಡೆ ಇಂಡಿಯಾ, PVR ಇತ್ಯಾದಿ. ಈಗ ಯಾವ ಯಾವ ಷೇರುಗಳು
ಡೋಂಟ್ ಬೈ ಝೋನಲ್ಲಿದ್ದಾವೆ. ಬಜಾಜ್ ಫೈನಾನ್ಸ್, ಬಜಾಜ್ ಫೈನಾನ್ಷಿಯಲ್ ಸರ್ವಿಸ್, HDFC, HDFC ಬ್ಯಾಂಕ್, ಹಿಂಡಾಲ್ಕೋ, ಇನ್ಫೋಸಿಸ್, L&T, TCS, ಟೈಟನ್, ವಿಪ್ರೋ, ಅಪೋಲೋ ಹಾಸ್ಪಿಟಲ್, L&T, ಮುತ್ತೂಟ್ ಫೈನಾನ್ಸ್, ಕೆನರಾ ಬ್ಯಾಂಕ್, ಮೈಂಡ್ ಟ್ರೀ, ಟಾಟಾ ಪವರ್, ಟಾಟಾ ಎಲ್ಯಾಕ್ಸಿ, ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್, CDSL, ಟಾಟಾ ಕೆಮಿಕಲ್ಸ್, ಗಾಡ್ರೇಜ್ ಪ್ರಾಪರ್ಟೀಸ್, IRCTC ಮತ್ತು ಇಂಟರ್ ಗ್ಲೋಬ್ ಏವಿಯೇಷನ್. ನಿಮಗೆ ಒಂದು ಕ್ಲೂ ಕೊಡ್ತಾ ಇದ್ದೇನೆ. ಡೋಂಟ್ ಬೈಯಲ್ಲಿದ್ದದ್ದು ಮುಂದಿನ ದಿನಗಳಲ್ಲಿ ಜಸ್ಟ್ ಬೈ ಮತ್ತು ಬೈಗೆ ಬರುತ್ತೆ. ಮಾರುಕಟ್ಟೆ ಏನಾದರೂ ಮೇಲಕ್ಕೆ ಸತತವಾಗಿ ಹೋಗಲಿಕ್ಕೆ ಪ್ರಾರಂಭ ಆದರೆ, ನೀವೇನಾದರೂ ಇವತ್ತು ಬೈ, ಜಸ್ಟ್ ಬೈ ಮತ್ತು ಡೋಂಟ್ ಬೈಯಲ್ಲಿರುವ ಷೇರುಗಳನ್ನು ನೋಡಿಕೊಳ್ಳದೆ ಹೋದರೆ ಮುಂದೆ ಒಂದು ವಾರ 2 ವಾರದ ಮೇಲೆ ಮಾರುಕಟ್ಟೆ ಸತತವಾಗಿ ಮೇಲಕ್ಕೆ ಹೋದಾಗ ನಿಮಗೆ ಬೇಸರ ಆಗುತ್ತೆ. ಇದನ್ನು ಅವತ್ತೇ ನಾನು ಗಮನಿಸಿ ಪರ್ಚೇಸ್ ಮಾಡಬೇಕಾಗಿತ್ತು ಅಂತ. ಈಗ ಯಾವ ಯಾವ ಷೇರುಗಳು ಸೆಲ್ ಝೋನಲ್ಲಿದ್ದಾವೆ? ಆಕ್ಸಿಸ್ ಬ್ಯಾಂಕ್, ಭಾರತಿ ಏರ್ಟೆಲ್, ಕೋಲ್ ಇಂಡಿಯಾ, JSW ಸ್ಟೀಲ್, SBI, ವೋಲ್ಟಾಸ್, ಪಾಲಿಕ್ಯಾಬ್, ಕ್ಯಾಮ್ಸ್, ಪಿಡಿಲೈಟ್ ಇಂಡಸ್ಟ್ರೀಸ್, ವೇದಾಂತ. ಈಗ ವೇಟ್ ಟು ಸೆಲ್ ಝೋನಲ್ಲಿರುವ ಷೇರುಗಳ ಪಟ್ಟಿ: ಬಜಾಜ್ ಆಟೋ, ಬ್ರಿಟಾನಿಯಾ, ಡಿವಿಸ್ ಲ್ಯಾಬ್, ಗ್ರಾಸಿಮ್, ICICI ಬ್ಯಾಂಕ್, ITC, ಮಾರುತಿ ಸುಜುಕಿ, ಮ್ಯಾರಿಕೋ, ಟೊರೆಂಟ್ ಪವರ್, LIC ಹೌಸಿಂಗ್ ಫೈನಾನ್ಸ್, ಜಿಂಡಾಲ್ ಸ್ಟೀಲ್ ಆ್ಯಂಡ್ ಪವರ್, ಕಜಾರಿಯಾ ಸೆರಾಮಿಕ್ಸ್, ಬರ್ಜರ್ ಪೇಂಟ್ಸ್, ಇನ್ಫೋ ಎಡ್ಜ್. ಇದಲ್ಲದೇ ಬಹಳಷ್ಟು ಷೇರುಗಳು ಹೋಲ್ಡು ಅಥವಾ ಟೂ ಲೇಟ್ ಟು ಬೈ ಆರ್ ಸೆಲ್ ಇಂಡಿಕೇಶನ್ ಇದೆ ಶಾರ್ಟ್ ಟರ್ಮಿಗೆ. ಬಹಳ ಇಂಪಾರ್ಟೆಂಟು ಮತ್ತು ಪ್ರಾಮುಖ್ಯ. ನಾನು ಹೇಳಿದ್ದನ್ನು ಯಾವುದನ್ನು ನಂಬಬೇಡಿ. ನಿಮ್ಮದೇ ಆದಂಥ ಟೆಕ್ನಿಕಲ್ ಅನಾಲಿಸಿಸನ್ನು ಆಧರಿಸಿ ಷೇರುಗಳನ್ನು ಕೊಳ್ಳುವುದನ್ನು ಪ್ರಾಕ್ಟೀಸ್ ಮಾಡಿ. ಆವಾಗ ಶಾರ್ಟ್ ಟರ್ಮಲ್ಲಿ ಬೇಕಾದಷ್ಟು ಹಣವನ್ನು ಮಾಡ್ಬೋದು. ಮೊದಲು ನೀವು ಪೇಪರ್ ಟ್ರಾನ್ಸಾಕ್ಷನ್ ಮಾಡಿದ್ರೂ ಪರವಾಗಿಲ್ಲ, ಇಲ್ಲ 1-2 ಷೇರುಗಳನ್ನು ತಗೊಂಡು ನೋಡಿ. ಮುಂದೆ ಪ್ರಾಫಿಟ್ ಬರುತ್ತೆ ಅಂತ ಗೊತ್ತಾದ ಮೇಲೆ ನಿಮ್ಮ ಹಣವನ್ನು ಬೇಕಾದರೆ ದೊಡ್ಡ ಮೊತ್ತದಲ್ಲಿ ಹಾಕ್ಬೋದು. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ. ಭಾರತದ ಹಲವಾರು ರಾಜ್ಯಗಳಲ್ಲಿ ದೊಡ್ಡ ಮಟ್ಟಿನ ಪವರ್ ಶಾರ್ಟೇಜ್ ಇದೆ. ಅದರಲ್ಲಿ ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಶಾರ್ಟೇಜ್ ಇದೆ? ನಿಮ್ಮ ಮುಂದೆ 4 ಆಯ್ಕೆಗಳಿದ್ದಾವೆ: ರಾಜಸ್ಥಾನ, ಆಂಧ್ರ ಪ್ರದೇಶ, ಬಿಹಾರ, ಕೇರಳ. ಸರಿಯಾದ ಉತ್ತರ ಅಂತ ಕಾಣಿಸಿದ್ದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಮತ್ತು ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಡೈರೆಕ್ಟಾಗಿ ನಿಮಗೆ ಬರುತ್ತೆ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತು ವಿಡಿಯೋನ ನಿಮ್ಮ ಎಲ್ಲ ಕನ್ನಡಿಗ ಸ್ನೇಹಿತರಿಗೆ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.